ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಈ ತಮ್ಮನೇಲಿ ನೋಡಿ ಬಂದಿದ್ರ ಫ್ರೀ ಅಡ್ಮಿಷನ್ ಅಂತಂದು. ಹೌದು, ನಿಜಾನ ಸುಳ್ಳು ಅಂತಂದು 100% ನೀವು ಫ್ರೀ ಅಡ್ಮಿಷನ್ ಆಗ್ತೀರಾ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟು. ಹೆಂಗೆ, ಯಾವ ಕೋರ್ಸು, ಯಾವ ಸ್ಟೂಡೆಂಟ್ ಅಂತ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡ್ತಾ ಹೋಗಿ. ಓಕೆ, ನಾನು ಇವಾಗ ವಿತ್ ಪ್ರೂಫ್ನ ವೆಬ್ಸೈಟಲ್ಲೇ ತೋರಿಸ್ತೀನಿ, ಮತ್ತೆಲ್ಲೂ ಕೂಡ ತೋರಿಸಲ್ಲ. ಓಕೆ, ವೆಬ್ಸೈಟಲ್ಲಿದ್ದೀನಿ. ಈಗ ಅಲ್ಲಿ ಯು ಜಿ ಸಿ ಟಿ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಅಂತ ಬಿಟ್ಟವ್ರೆ. ಓಕೆ, ಪ್ರೊವಿಷನಲ್ ಅಂತ ಇದೆ, ಇದೆ ಆಲ್ಮೋಸ್ಟ್ ಫೈನಲ್. ಓಕೆ, 100% ಇದೆ ಫೈನಲ್. ಓಕೆ, ಮತ್ತೇನು ಕೂಡ ಚೇಂಜಸ್ ಇರಲ್ಲ, ಇದೆ 100% ನೀವು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ನಾವೀಗ ಅದನ್ನೇನು ಮಾಡೋಣ ಅಂತಂದರೆ, ಫಾರ್ ಎಕ್ಸಾಂಪಲ್ಗೋಸ್ಕರ ಇದನ್ನು ಕ್ಲಿಕ್ ಮಾಡ್ಕೊತ ಹೋಗ್ತೀನಿ. ನಿಮ್ಗೆ ಆಳೆ ಮೊದಲಿಂದ ಎಲ್ಲರಿಗೂ ಕೂಡ ಗೊತ್ತಿತ್ತು. ಓಕೆ, ಯಾರಿಗೆ ಅಂತಂದರೆ ಇಲ್ಲಿ 00 ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ 000 ಅಂತ ಏನು ಕಾಣಿಸ್ತಿದೆ, ಯಾರಿಗೆ ಅಂತಂದರೆ ಕೋರ್ಸ್ ಮೆನ್ಷನ್ ಮಾಡ್ತೀನಿ. ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಗೆ. SC ಸ್ಟೂಡೆಂಟು ಯಾರೆಲ್ಲ ಓಕೆ ನಿಮ್ಮ ಇನ್ಕಮ್ ಬಂದುಬಿಟ್ಟು 10 ಲಕ್ಷದ ಒಳಗಡೆ ಇರ್ತದೋ, ಓಕೆ, ಯಾರು SC ಸ್ಟೂಡೆಂಟ್ಗೆ ಅದು 10 ಲಕ್ಷದ ಒಳಗಡೆ ಇರ್ತದೋ, ನಿಮ್ಗೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಫೀಸು 0 ರೂಪೀಸ್ ಇರ್ತಾ ನಿಮ್ಮ ಬಂದಿರತಕ್ಕಂಥ ಸ್ಕಾಲರ್ಶಿಪ್ ಏನು ಮಾಡ್ತಾಯಿದ್ರಿ, ಕಾಲೇಜಿಗೆ ಕೊಡ್ತಾಯಿದ್ರಿ. ಓಕೆ, ಅಂದರೆ ಈಗ 750 ರೂಪಾಯಿ ಕೊಟ್ಬಿಟ್ಟು ಈಗೇನು ಆಪ್ಷನ್ ಎಂಟ್ರಿ ಮಾಡಿದ್ರಾ. ಓಕೆ, 750 ರೂಪಾಯಿ ಕೊಟ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಾಳೆ ಒಂದು ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂದರೆ ನೀವು ಏನು ಕೂಡ ಫೀಸ್ ಕಟ್ಟೋಂಗಿರಲ್ಲ. ಆಟೋಮೆಟಿಕ್ಲಿ ಏನಾಗ್ತದೆ, ಕಂಪ್ರಮೈಸ್ ಸ್ಲಿಪ್ ಡೌನ್ಲೋಡ್ ಆಗ್ತದೆ, ಅಂತ ತಗೊಂಡು ಅಡ್ಮಿಷನ್ ಆಗ್ತಾಯಿದ್ರಿ. ಕಾಲೇಜ್ ಒಳಗಡೆ ಕೇಳಿದ್ರೆ ಒಂದು 10 ರಿಂದ 20 ಸಾವಿರ ಕಟ್ತಾಯಿದ್ರಿ ಅಷ್ಟೇ. ಯಾಕಂದರೆ ನಿಮ್ಗೆ ಯಾವುದೇ ರೀತಿ ಟ್ಯೂಷನ್ ಫೀ, ಯಾವುದೇ ರೀತಿ ಫೀಸ್ ಇಲ್ಲ, 0 ರೂಪೀಸ್ ಇದೆ ನೀವು. ಬಟ್ ಈ ವರ್ಷ ಏನಂತಂದರೆ ನಿಮ್ಮ ಇಂಜಿನಿಯರಿಂಗ್ ಜೊತೆಗೆ ನೋಡಿ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಜೊತೆಗೆ ಇಲ್ಲಿ ಅಗ್ರಿಕಲ್ಚರ್, ವೆಟರ್ನರಿ, ಫಿಶರೀಸು, ಡೈರಿ ಸೈನ್ಸ್ ಆ್ಯಂಡ್ ಕೋರ್ಸು ಕೂಡ ಕಾಣಿಸ್ತಿರ್ಬೋದು. ಎಲ್ಲನೂ ಕೂಡ 0 ಕಾಣಿಸ್ತಿದೆ. ಅಂದರೆ ಅದು ಯಾರಿಗೆ, ಎಲ್ಲರಿಗೂ ಅಲ್ಲ, 0 ರೂಪೀಸ್ ಅಂತ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ, ನಿಮ್ಗೆ ಯಾರಿಗಪ್ಪ ಅಂತಂದರೆ ನಿಮಗೂ ಕೂಡ ಫಾರ್ಮ್ ಸೈನ್ಸ್ ಕೋರ್ಸಸ್ ಮಾಡುವಂಥ ಸ್ಟೂಡೆಂಟು ಕೂಡ. ಆ್ಯಂಡ್ ಅದೇ ರೀತಿಯಾಗಿ ನೋಡಿ, ಬಟ್ ಎಕ್ಸೆಪ್ಟ್ ಯಾರಿಗಪ್ಪ ಅಂತಂದರೆ ವೆಟರ್ನರಿ. ಓಕೆ, ವೆಟರ್ನರಿ ಮತ್ತು ಇಲ್ಲಿ ಕಾಣಿಸ್ತಿರ್ಬೋದು ಫಿಶರೀಸು ಮತ್ತು ಡೈರಿ ಸೈನ್ಸ್ ಮಾಡೋರಿಗೆ ಬಿಟ್ಟು, ಎಕ್ಸೆಪ್ಟ್ ಅವ್ರನ್ನ ಬಿಟ್ಟು ಮೇಲ್ಗಡೆ ಎಲ್ಲ ಕೋರ್ಸು ಕೂಡ 0 ಅಂತ ಕಾಣಿಸ್ತು. ಅದರ ಜೊತೆಗೆ ಈ ವರ್ಷ ಒಂದು ಗುಡ್ ನ್ಯೂಸ್ ಏನಂತಂದರೆ ನೋಡಿ, ಗುಡ್ ನ್ಯೂಸ್, ವೆರಿ ಗುಡ್ ನ್ಯೂಸ್ ಇದು. ಯಾವ ವರ್ಷವೂ ಕೂಡ ಇಲ್ಲ, ಫಸ್ಟ್ ಟೈಮ್. ಓಕೆ, ನಮಗೆ ಫಸ್ಟ್ ಟೈಮ್ ನಾವು ನೋಡಿರ್ತಕ್ಕಂಥದ್ದು ಫೀಸ್ ಸ್ಟ್ರಕ್ಚರು. 5 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ BS ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT ನೋಡಿ, BS ನರ್ಸಿಂಗು ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು BPT ಕೋರ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟು ಸಹಿತ. ಓಕೆ, ಯಾರಿಗೆ SC ಸ್ಟೂಡೆಂಟ್ಗೆ ನಿಮ್ಮ ಇನ್ಕಮ್ ಬಂದುಬಿಟ್ಟು 10 ಲಕ್ಷಕ್ಕಿಂತ ಕಡಿಮೆ ಇರ್ತದೋ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಯಾರ್ದೆಲ್ಲ ತೋರಿಸಿದೆಯೋ, ಬಟ್ ನಾನು ಮತ್ತು ನೀವು ಏನಾದ್ರು ಮೋರ್ ದೆನ್ 10 ಲ್ಯಾಕ್ ಇದ್ದರೆ ಬರಲ್ಲ. ನಾನು ಹೇಳ್ತಿರೋದು ಲೆಸ್ ದೆನ್ 10 ಲ್ಯಾಕ್ ಇರ್ತದೋ, ಮೇಲೇನೂ ಕೂಡ ಅದೇ ಕಂಡೀಷನ್, ಸೇಮ್ ಇಂಜಿನಿಯರ್ ಸ್ಟೂಡೆಂಟ್ ಆದರೂ ಕೂಡ ಅಷ್ಟೇ. ಬಟ್ ನಿಮ್ಮದು ಆಲ್ಮೋಸ್ಟ್ ಎಲ್ಲರೂ ಕೂಡ 10 ಲಕ್ಷಕ್ಕದ್ದು ಕೆಳಗಡೆ ಇದ್ದೇ ಇರ್ತದೆ. 99% 10 ಲಕ್ಷಕ್ಕಿಂತ ಕೆಳಗಡೆ ಇದ್ದೇ ಇರ್ತದೆ. ಓಕೆ, ನೋಡಿ, ನಿಮ್ಮದು ಫೀಸ್ ಈ ವರ್ಷ ಏನು ಮಾಡೋರೆ, BS ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT. ಓಕೆ, ಮೆನ್ಷನ್ ಬೇಕಾದ್ರೆ ಇನ್ನೊಂದು ಟೈಮ್ ತೋರಿಸ್ತೀನಿ. BS ನರ್ಸಿಂಗ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT ನಿಮಗೆ ಈ ವರ್ಷ SC ಸ್ಟೂಡೆಂಟ್ಗೆ 0 ರೂಪೀಸ್. ಅಟ್ಲೀಸ್ಟ್ ನೀವೇನು ಕಟ್ತಾಯಿದ್ರಿ, 10,000 ರೂಪಾಯಿ ಅಂತ ಕಟ್ತಾಯಿದ್ರಿ, ಅದನ್ನು ಕೂಡ ಇಲ್ಲ. ಅಂದರೆ ಈ ಸರ್ತಿ ನಿಮಗೆ ಫೀಸ್ ಇಲ್ಲ. ಕಾಲೇಜ್ ಒಳಗೆ ಕೇಳಿದರೆ ಒಂದು 10 ರಿಂದ 20 ಸಾವಿರ ಕೊಡಿ. ಬಟ್ ನಿಮಗೆ ಅಫಿಷಿಯಲಾಗಿ ಯಾವುದೇ ರೀತಿಯಾಗಿ 10,000 ರೂಪಾಯಿ ಮೆನ್ಷನ್ ಆಗ್ತಿತ್ತು, ಅದು ನಿಮ್ಮದು ಫೀಸ್ ಇಲ್ಲ ಈ ವರ್ಷ. ಇದು ಫಸ್ಟ್ ಟೈಮ್ ನೋಡ್ತಿರೋದು ನಾನು. BS ನರ್ಸಿಂಗ್ ಆಯಿತು ಮತ್ತು ಅಲೈಡ್ ಹೆಲ್ತ್ ಸೈನ್ಸು, BPT ಕೋರ್ಸು ಕೂಡ 0 ರೂಪೀಸಲ್ಲಿ ಅಡ್ಮಿಷನ್ ಆಗ್ತಾ ಇದ್ದೀರಾ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಬಿಡ್ನಿ ಇನ್ನೂ ಕೂಡ BNYS ಏನು ಕೂಡ ಮೆನ್ಷನ್ ಮಾಡಿಲ್ಲ. ಈ ವರ್ಷದ ಒಂದು ಗುಡ್ ನ್ಯೂಸ್ ಏನಂತಂದರೆ, ಇಷ್ಟು ಕೋರ್ಸಸ್ ಯಾವುಗೆ BS ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸು, BPT ಸಹಿತ ಫೀಸ್ ಇಲ್ಲದೆ ಅಡ್ಮಿಷನ್ ಆಗ್ತೀರಾ SC ಸ್ಟೂಡೆಂಟು. ವರ್ಷ ಇರ್ತಾ ಇತ್ತು. ಓಕೆ, ಯಾರಿಗೆ, ಎಲ್ಲರಿಗೂ ಯಾವುದೇ ರೀತಿ ನಮ್ಮ ಕ್ಯಾಸ್ಟ್ ಇಂಪಾರ್ಟೆಂಟೇ ಇರಲಿಲ್ಲ, ಕ್ಯಾಸ್ಟೇ ಬರ್ತಿದ್ದಿಲ್ಲ, ಮ್ಯಾಟ್ರ್ ಆಗ್ತಿದ್ದಿಲ್ಲ, ಎಲ್ಲರೂ ಕೂಡ ಒಂದೇ ಥರ ಫೀಸ್ ಆಗ್ತಿತ್ತು. ಬಟ್ ಇವಾಗ SC ಸ್ಟೂಡೆಂಟ್ಗೆ ಲೆಸ್ ದೆನ್ 10 ಲ್ಯಾಕ್ ಯಾರ್ದು ಇದೆ, ನಿಮ್ಗೆಲ್ಲರೂ ಕೂಡ ಫ್ರೀ ಅಡ್ಮಿಷನ್. ಈಗ 750 ರೂಪಾಯಿ ಕಟ್ಬಿಟ್ಟು ಈಗೇನು ಆಪ್ಷನ್ ಎಂಟ್ರಿ ಮಾಡಿದಾರೋ ಇದೇ ಫೈನಲ್ಲು. ಮತ್ತು ನೆಕ್ಸ್ಟ್ ಕಾಲೇಜ್ ಒಳಗಡೆ ಕೇಳಿದ್ರೆ ಸ್ವಲ್ಪ ಕೇಳ್ಬೋದು ಅಷ್ಟೇ. ಬಟ್ ನಿಮಗೆ ಅಫಿಷಿಯಲಾಗಿ ತೊಗೋಬಾರ್ದು. ಓಕೆ, ನಾನು ಮೆನ್ಷನು ಕೂಡ ಮಾಡಿಲ್ಲ ಎಷ್ಟು ತೊಗೋರಿ ಅಷ್ಟು ತೊಗೋರಿ ಅಂತ ಮ್ಯಾಕ್ಸಿಮಮ್ ನಿಮಗೆ. ಬಟ್ ಅದೇ ಇಂಜಿನಿಯರ್ ಸ್ಟೂಡೆಂಟ್ಗೆ ಏನು ಮಾಡೋರು ಅಂತಂದ್ರಲ್ಲಿ ಮೆನ್ಷನ್ ಮಾಡೋರು. ಇಂಜಿನಿಯರ್ ಸ್ಟೂಡೆಂಟ್ಗೆ ಏನಂತ ಮೆನ್ಷನ್ ಮಾಡೋರು ಅಂತಂದರೆ ತೋರಿಸ್ತೀನಿ ಪಾಯಿಂಟ್, ಇಲ್ಲಿ ಕಾಣಿಸ್ತಿರ್ಬೋದು. ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮಗೆ ಕಾಲೇಜ್ ಫೀಸ್ ಎಷ್ಟಿದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 0 ರೂಪೀಸ್ ಅಂತ ಇದೆ ಅಂತ ಅನ್ಕೊಳ್ಳಿ. ಅವಾಗ ಕಾಲೇಜ್ ಒಳಗಡೆ ಹೋದರೆ ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಆಯ್ತು ಅಂದರೆ 0 ರೂಪೀಸ್ ಇತ್ತಲ್ವ, ಮ್ಯಾಕ್ಸಿಮಮ್ ಕೇಳಿದ್ರು 750 ರೂಪಾಯಿ ತೊಗೋರಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಏಡೆಡ್ ಮತ್ತು ಗೌರ್ಮೆಂಟ್ ಕಾಲೇಜ್ ಏನಾದರೂ ಸಿಕ್ಕರೆ ಮ್ಯಾಕ್ಸಿಮಮ್ 10,000 ರೂಪಾಯಿ ತೊಗೋರಿ ಅಂತ ಇಲ್ಲಿ ಮೆನ್ಷನ್ ಮಾಡೋರೆ. ಓಕೆ,
ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಪ್ರೈವೇಟ್ ಕಾಲೇಜು ಅಥವಾ ಅನ್ಎಡೆಡ್ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಏನಾದ್ರು ಸಿಕ್ತಂದ್ರೆ 20,000ವರೆಗೂ ಮ್ಯಾಕ್ಸಿಮಮ್ ತೊಗೊಳ್ಳಿ ಅಂತ ಮೆನ್ಷನ್ ಮಾಡೋರೆ. ಬಟ್ ಆ ಥರ ನಮ್ಗೆ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ನಮ್ಗೆ ಈ ಸರ್ತಿ SC ಸ್ಟೂಡೆಂಟ್ಗೆ ಯಾವುದೇ ರೀತಿ ಫೀಸ್ ಇಲ್ಲ. ಓಕೆ, ಇದು ಆದಷ್ಟು ಸ್ಟೂಡೆಂಟು ಏನಪ್ಪ ಅಂತಾರೆ ಶೇರ್ ಮಾಡಿ, ಯಾಕಂತಂದರೆ ಅಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಫೀಸ್ ಸ್ಟ್ರಕ್ಚರ್ ಬಿಡೋದೇ ಇತ್ತೀಚೆಗೆ ಬಿಟ್ಟಿರೋದು, ಈ 2 days ಆಗಿದೆ ಬಿಟ್ಬಿಟ್ಟು. ಸೊ ಜಾಸ್ತಿ ಸ್ಟೂಡೆಂಟಿಗೆ ಗೊತ್ತೇ ಇಲ್ಲ ಅದು ಫೀಸ್ ಸ್ಟ್ರಕ್ಚರ್ ಕರೆಕ್ಟಾಗಿ ಬಿಟ್ಟಿರೋದು. ಓಕೆ, ಸೊ ಹಂಗಾಗಿ ಅಂದರೆ ವಿತೌಟ್ ಪೇಮೆಂಟ್ ಮಾಡದೆ ನೀವೇನಪ್ಪ ಅಂತಂದರೆ ನಿಮ್ಮ ಕೋರ್ಸ್ನ ಮುಗಿಸ್ಕೊಂತೀರ. ಇದು ಫಸ್ಟ್ ಇಯರ್ ಒಂದೇ ಅಲ್ಲ, ಇದು 4 ಫಸ್ಟ್ ಇಯರ್ ಅಷ್ಟೇ ಅಂತ ಅನ್ಕೋಬೇಡ್ರಿ, 4 ವರ್ಷನೂ ಕೂಡ ಫೀಸ್ ಇರಲ್ಲ. ಓಕೆ, ಬಟ್ ಬೇರೆ ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಫೀಸ್ ಇದೆ. ಓಕೆ, ಎಕ್ಸೆಪ್ಟ್ SC ಸ್ಟೂಡೆಂಟ್ ಬಿಟ್ಟು ಈ ರಿಮೈನಿಂಗ್ ಎಲ್ಲರೂ ಕೂಡ ಜನರಲ್ ಮೆರಿಟು 2A 2B 3A 3B ಕ್ಯಾಟಗರಿ 1 ಎಲ್ಲರೂ ಕೂಡ ಫೀಸ್ ಇದೆ, ಕಾಣಿಸ್ತಿರ್ಬೋದು. ಎಲ್ಲರೂ ಕೂಡ ಸೇಮ್ ಫೀಸೇ. ಓಕೆ, ನಿಮಗೆ BS ನರ್ಸಿಂಗ್ ಆದರೆ 10,000 ಕಾಣಿಸ್ತಿದೆ, ಅಲೈಡ್ ಲೈಸೆನ್ಸ್ ಆದರೆ 17,970 ಕಾಣಿಸ್ತಿದೆ. ಆ್ಯಂಡ್ ಅದೇ ರೀತಿ BP ಟರಿ 8,250 ತೋರಿಸ್ತಿದೆ. ಓಕೆ, ಬಟ್ SS ಸ್ಟೂಡೆಂಟ್ಗೆ ಅಷ್ಟೇ ಇಲ್ಲ. ಬಟ್ ಇಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ನಾನು ಹೇಳ್ತಾ ಇರ್ತೀನಿ, SNG ಕೋಟಾ ಕೂಡ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಓಕೆ, ಅಂದರೆ ಫೀಸ್ ಕಡಿಮೆ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಿರ್ಬೋದು ಅದರ್ ದೆನ್ ಬಿಲೋ ಕಾಲೇಜಸ್ ಅಂತಂದರೆ ಅಂದರೆ ಇಷ್ಟು ಪರ್ಸೆಂಟ್ ಕಾಲೇಜ್ ಒಳಗಡೆ, ಗೌರ್ಮೆಂಟ್ ಕಾಲೇಜ್ ಒಳಗಡೆ 22,910. ಆ್ಯಂಡ್ ಮೆಕ್ಯಾನಿಕಲ್ಲು ಮತ್ತು ಸಿವಿಲ್ಲು ಮತ್ತು ಟೆಕ್ಸ್ಟೈಲ್ ಸಿಲ್ಕ್ ಟೆಕ್ನಾಲಜಿ ಆಟೋಮೊಬೈಲ್ ಇಂಜಿನಿಯರ್ ಮಾಡೋರು ಕೂಡ 17,910 ಫೀಸ್ ಕಡಿಮೆ ಮಾಡೋರು. ಯಾಕಂದರೆ ಬೇಡಿಕೆ ಕಡಿಮೆ ಆದಂಗೆಲ್ಲ ಕೋರ್ಸ್ಗಳಿಗೆ ಅವನ ಫೀಸು ಕೂಡ ಕಡಿಮೆ ಮಾಡ್ತಾರೆ. ಓಕೆ, ಆ್ಯಂಡ್ ಇದು ಒಂದು ಸಪ್ರೇಟ್ ಇದೊಂದು ಕಾಲೇಜು ಕೂಡ ಫೀಸ್ ಕಡಿಮೆ ಆಗಿದೆ. ಆ್ಯಂಡ್ SNG ಕೋಟ 33 ಸೇಮ್ ಆ್ಯಸ್ ಯೂಶ್ವಲ್ 32,320 ಇದೆ. ಸೊ ಇದಕ್ಕಿಂತಲೂ ಮ್ಯಾಕ್ಸಿಮಮ್ ತೊಗೊಂಡ್ರೆ ಒಂದು 50,000ವರೆಗೂ ಕೂಡ ತೊಗೊಳ್ತಾರೆ. ಸೊ ಇಟ್ಕೊಂಡಿರಿ. ಸೊ ಎಲ್ಲ ಕೋರ್ಸ್ದು ಅಂದರೆ ಇದು ಎಕ್ಸೆಪ್ಟ್ SC ಹೇಳ್ತಾರೆ ನಾನು, ಬಟ್ SNG ಕೋಟ ಸಿಕ್ಕರೆ ಹೇಳ್ತಾರದು. SNG ಕೋಟ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಒಳಗಡೆ SS ಸ್ಟೂಡೆಂಟ್ಗೆ ಸಿಗೋದಿಲ್ಲ. ಓಕೆ, ಜನರಲ್ ಸ್ಟೂಡೆಂಟ್ಗೆ ಸಿಗೋದು. ಓಕೆ, SS ಸ್ಟೂಡೆಂಟ್ಗೆ ಸೀಟ್ ಸಿಕ್ಕರೆ ನೀವು ಫೀಸ್ ಕೂಡ ಕಟ್ಟೋಂಗಿಲ್ಲ. ಓಕೆ, ಬಟ್ ಕ್ಯಾಟಗರಿ 1 ಅವ್ರಿಗಂತೂ ಫೀಸ್ ಇದೆ ಆಯಿತಾ. ಎಲ್ಲ ಒಂದು ಕೋರ್ಸಲ್ಲೂ ಕೂಡ ನಿಮಗೆ ಫೀಸ್ ಇದೆ. ಎಕ್ಸೆಪ್ಟ್ ಏನಪ್ಪ ಅಂತಂದರೆ ಸೇಮ್ ಯಾವುದೇ ರೀತಿ ಫೀಸ್ ಕ್ಯಾಟಗರಿ 1ಗೆ ಮಾಡಲ್ಲ ಕಡಿಮೆ. ಬಟ್ ಮೇನ್ ಥಿಂಗ್ಸ್ ಅಂದರೆ ಯಾರ್ದೆಲ್ಲ ನಿಮಗೆ ಇನ್ಕಮ್ ಕಡಿಮೆ ಇರ್ತದೋ ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯಾಟಗರಿ 1 ಬಿಟ್ಟು ಇನ್ಕಮ್ 2.5 lakh ಅಂತ ಕಡಿಮೆ ಇತ್ತಂದರೆ ನಿಮಗೆ ಫೀಸ್ ಕಡಿಮೆ ಕಾಣೋದು. ಇಲ್ಲಿ ನೋಡಿ ಇವ್ರಿಗೆ ಎಷ್ಟು ಕಾಣಿಸ್ತಿದೆ, ಮೋರ್ ದೆನ್ 2.5 lakh ಇನ್ಕಮ್ ಜಾಸ್ತಿ ಕ್ಯಾಟಗರಿ 1 ಅವ್ರಿಗೆ ಇದ್ದವ್ರಿಗೆ 47,100 ಇದ್ದರೆ ನಿಮ್ಗೆ 22,950 ಇದೆ. ಅಂದರೆ SNG ಕೋಟೆ ಇದ್ದವರು ಅಷ್ಟು ಬಂದ್ಬಿಡ್ತದೆ. ಯಾರ್ದು ಲೆಸ್ ದೆನ್ 2.5 lakh ಇದ್ದು ಕ್ಯಾಟಗರಿ 1 ಇರ್ತಾರೋ ನಿಮಗೆ ಫೀಸ್ ಕಡಿಮೆ ಮಾಡಿರ್ತಾರೆ. ಓಕೆ, ಅದನ್ನು ಬಿಟ್ಟರೆ ನಿಮಗೆ ಕಂಪ್ಲೀಟಾಗಿ ಜೀರೋ ಮಾಡಲ್ಲ. SC ಸ್ಟೂಡೆಂಟ್ಗೆ ಮಾಡಿದಷ್ಟು ಮಾಡಿರಲ್ಲ. ಓಕೆ, ಎಲ್ಲ ನಾನು ಈಗ ಸಮ್ರಿ ಆಫ್ ದಿಸ್ ವಿಡಿಯೋ ಏನಂತಂದರೆ ಇಂಜಿನಿಯರಿಂಗ್ ಮಾಡೋರಿಗೆ, ಓಕೆ, ಆ್ಯಂಡ್ ಮತ್ತು ಆರ್ಟಿಕಲ್ಚರ್ ಮಾಡೋರಿಗೆ, ಆರ್ಕಿಟೆಕ್ಚರ್ ಮಾಡೋರಿಗೆ, ಆ್ಯಂಡ್ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕೋರ್ಸಸ್ ಹೇಳಿದೆ. ಮತ್ತು ವೆಟರ್ನರಿ ಮತ್ತು ಫಿಶರೀಸ್ ಅವನ್ನೆಲ್ಲ ಬಿಟ್ಟರೆ ರಿಮೈನಿಂಗ್ ಎಲ್ಲ ಒಂದು BPT BPO ಮೆನ್ಷನ್ ಆಗಿಲ್ಲ. BPT ಅಲೈಡ್ ಲೈಸೆನ್ಸ್ BS ನರ್ಸಿಂಗು ಇಂಜಿನಿಯರಿಂಗ್ ಕೋರ್ಸ್ ಮಾಡೋಂಥ ಸ್ಟೂಡೆಂಟು ಕೂಡ ನಿಮಗೆ SC ST ಸ್ಟೂಡೆಂಟ್ ಇದ್ದು ಸಹಿತ ನಿಮ್ಗೆ ಲೆಸ್ ದೆನ್ 10 lakh ಇತ್ತಂದರೆ ನಿಮಗೆ ಅಡ್ಮಿಷನ್ ಫ್ರೀ, 4 ವರ್ಷನೂ ಕೂಡ ಫೀಸ್ ಇಲ್ಲ. ಓಕೆ, ಇದು ತಲೆಯಲ್ಲೇ ಇರಲಿ. ಸರಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ.